ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ ಸ್ವಲ್ಪ ಟ್ರಿಕ್ಸ್ಗಳಿದೆ, ಅಂದರೆ ಕಿಚನ್ನಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾವು ಸ್ವಲ್ಪ ಟಿಪ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ, ಇಲ್ಲಿ ನಾವು ಮನೆಯಲ್ಲಿ ಸೊಳ್ಳೆ ಕಾಟ ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಾವು ಇವಾಗ ಸೊಳ್ಳೆ ಬತ್ತಿ ಆಗಲಿ, ಸೊಳ್ಳೆ ಅಗರಬತ್ತಿ ಆಗಲಿ, ಪ್ರತಿಯೊಂದನ್ನು ನಾವು ಯೂಸ್ ಮಾಡಿದ್ರೆ ಏನಾಗ್ಬಿಡುತ್ತೆ, ತುಂಬಾ ಅದು ಇರಿಟೇಷನ್ ಆಗಿಬಿಡುತ್ತೆ. ಹಾಗೆ ಅದು ಕೆಮಿಕಲ್, ಅದು ವಾಸನೆಯನ್ನು ನಾವು ತೊಗೊಳ್ಬಾರ್ದು. ಹಾಗಾಗಿ ಇವಾಗ ನಾನು ಮನೆಯಲ್ಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಜೊತೆ ಸೊಳ್ಳೆ ಹೇಗೆ ಹೋಗಿಸ್ಬೇಕು, ಆಮೇಲೆ ಸೊಳ್ಳೆ ಕಾಟವನ್ನು ಹೇಗೆ ತಪ್ಪಿಸ್ಬೇಕು ಅನ್ನೋದು ನೋಡ್ತೀನಿ, ತೋರಿಸ್ತೀನಿ. ಆಮೇಲೆ ಇವಾಗ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳು ಇದ್ದಾಗ ಅದು ಸೊಳ್ಳೆಯ ಹೊಗೆ ವಾಸನೆ ನಾವು ಅದು ಮಕ್ಕಳು ಸೇವಿಸ್ಕೊಂಡ್ರೆ ಅದು ಕೂಡ ಅಪಾಯನೇ. ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು, ನಮ್ಮ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನು ಓಡಿ ಹೋಗಿರಬೇಕು. ಅದು ಹೇಗಪ್ಪ ಮಾಡೋದು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಎಲ್ಲರ ಮನೆಯಲ್ಲಂತೂ ಈ ಈರುಳ್ಳಿಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಈರುಳ್ಳಿಯನ್ನು ತೊಗೊಂಡು ನಾವು ಏನು ಮಾಡಬೇಕು, ಇದು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ಈ ಥರ ಕಟ್ ಮಾಡ್ಕೋಬೇಕು. ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಅನುಕೂಲ ಇಲ್ಲ, ಹಾಗಾಗಿ ಸ್ವಲ್ಪ ಏನು ಮಾಡಬೇಕು, ಹಿಂದೆ ಸ್ವಲ್ಪ ಮುಂದೆ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ನಾವು ಇಲ್ಲಿರುವಂಥ ಸಿಪ್ಪೆಯನ್ನು ತಗೊಳ್ಳೋಣ. ಇದು ಸಹಜವಾಗಿ ಬರುವಂಥ ಸಿಪ್ಪೆ. ಇದು ಈ ಈರುಳ್ಳಿಯಿಂದ ಹೇಗಪ್ಪ ಸೊಳ್ಳೆಯನ್ನು ಓಡಿಸ್ತಾರ ಅಂತೀರ ನೀವು? ಇವಾಗ ತೋರಿಸ್ತೀನಿ ಬನ್ನಿ. ಆ ಕೆಮಿಕಲ್ ವಾಸನೆ ತೊಗೊಳೋಕ್ಕಿಂತ ಮುಂಚೆ ನಾವು ಈ ತರಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಸೊಳ್ಳೆಗಳನ್ನು ಓಡಿಸಿದ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ನಮ್ಮ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನು ಓಡಿ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಆರಾಮಾಗಿ ಟೆನ್ಷನ್ ಫ್ರೀ ಇಟ್ಕೊಂಡು ನಾವು ನಿದ್ದೆಯನ್ನು ಮಾಡ್ಬೋದು. ನೋಡಿ, ಇವಾಗ ಸೊಳ್ಳೆ ಇದು ನೋಡಿದ ತಕ್ಷಣ ನೀವು ಮನೆಯಲ್ಲಿರುವಂಥ ಸೊಳ್ಳೆ ಬತ್ತಿಗಳನ್ನು ಬಿಸಾಕ್ಬಿಡಿ. ಯಾಕಂತಂದರೆ ಈ ವಿಡಿಯೋವನ್ನು ನಿಮಗೆ ತುಂಬಾ ಅನುಕೂಲವಾಗುತ್ತೆ. ಇವಾಗ ಇದು ಇರುತ್ತಲ್ಲ, ನಾವು ಇವತ್ತು ಇದೇನು ಮಾಡಬೇಕು, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಇದು ಆರೋಗ್ಯಕ್ಕೆ ಅನುಕೂಲವಾಗಿರುವಂತಹ ವಿಡಿಯೋ. ಯಾಕಂದರೆ ನಾವು ಅದು ಹೊಗೆಗಳನ್ನು ನುಂಗಿಕೊಂಡು ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮನೆಯಲ್ಲಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ನಾವು ಸೊಳ್ಳೆಯನ್ನು ಹೋಗಿಸ್ಬಿಡೋಣ. ಇವಾಗ ನೋಡಿ, ಈ ಥರ ಒಂದು ಹೋಲನ್ನು ಹಾಕೋಬೇಕು, ಕಾಣಿಸ್ತಿರಬೇಕು. ನೋಡಿ, ಇವಾಗ ಫುಲ್ ಈ ಸೈಡ್ ಓಪನ್ ಆಗಿಬಿಟ್ಟಿತ್ತು. ಹಾಗಾಗಿ ಅಂದರೆ ನಾವು ಹಾಕಿರುವಂಥ ಆಯಿಲನ್ನು ಇಲ್ಲಿ ಔಟ್ ಸೈಡ್ ಬರಬಾರ್ದಂತ ಈ ಥರ ನಾವು ಹಿಂಗೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಾದಮೇಲೆ ಈ ಥರ ಕೂಡಬೇಕು. ನಮ್ಮದು ಈ ಥರ ಕೂಡಬೇಕು. ಕೂಡಿದ ತಕ್ಷಣ ನಾವು ಏನು ಮಾಡಬೇಕು, ಈ ಥರ ಮನೆಯಲ್ಲಿ ಬತ್ತಿ ಅಂತೂ ಇದ್ದೇ ಇರುತ್ತೆ. ಈ ಬತ್ತಿಯನ್ನು ನಾವು ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ನಾವು ಏನು ಮಾಡಬೇಕಂದ್ರೆ ಇದರಲ್ಲಿ ಇಡಬೇಕು. ಇವಾಗ ನಾವೇನು ಮಾಡೋಣ, ಆಯಿಲನ್ನು ಹಾಕ್ಕೊಳ್ಳೋಣ. ಎಷ್ಟು ಹಿಡಿಪ, ನೀವು ಮನೆಯಲ್ಲಿ ಯಾವ್ದು ಆಯಿಲ್ ಇರುತ್ತೆ ಅದನ್ನು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸಾಸಿವೆ ಎಣ್ಣೆ ಆಗಲಿ, ಹರಳೆಣ್ಣೆ ಆಗಲಿ, ಪ್ರತಿಯೊಂದು ಯಾವ್ದು ಆಯಿಲ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನಾನಿವಾಗ ಅಡುಗೆ ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ದೀಪ ಹತ್ತಿದ್ರೆ ಸಾಕು, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ದಪ್ಪದಾದ ಈರುಳ್ಳಿನೇ ತೊಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನನಗೆ. ಸ್ವಲ್ಪ ನೋಡಿ, ಇವಾಗ ಸಾಕು. ಇಷ್ಟು ಇದು ಮಾಡಿಕೊಂಡು ನಾವು ಆಯಿಲನ್ನು ಹಾಕ್ಕೊಂಡ್ವಿ. ಇವಾಗ ನೋಡಿ, ನಾವು ಆಯಿಲನ್ನು ಹಾಕ್ಕೊಂಡ್ವಿ. ನೀವು ಅಡುಗೆ ಎಣ್ಣೆ ಇದ್ರೆ ಹಾಕ್ಕೊಳ್ಳಿ, ಆಮೇಲೆ ಸಾಸಿವೆ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಅಡುಗೆ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬತ್ತಿಯನ್ನು ಹಚ್ಚೋಣ, ಅಂದರೆ ದೀಪವನ್ನು ಹಚ್ಚೋಣ. ನೋಡಿ, ಇವಾಗ ದೀಪವನ್ನು ಹಚ್ಕೊಂಡ್ವಿ. ಇವಾಗ ನಾವಂತೂ ದೇವರ ಪೂಜೆ ಮಾಡುವಾಗ, ಆರತಿ ಮಾಡುವಾಗ ಕರ್ಪೂರ ಅಂತೂ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಇವಾಗ ಕರ್ಪೂರವನ್ನು ಇದರಲ್ಲಿ ಏನು ಮಾಡೋಣ, ನೀವು ಪುಡಿಯಾಗಿ ಆದರೂ ಮಾಡ್ಕೊಳ್ಳಿ, ಅಥವಾ ನೀವು ಈ ಥರ ಅರಳು ಬರುತ್ತಲ್ಲ, ಈ ಥರ ಈ ಅರಳನ್ನಾದ್ರೂ ಇಟ್ಕೊಳ್ಳಿ. ಇದನ್ನು ನಾವು ಪಕ್ಕದಲ್ಲೇ ಇಟ್ಕೋಬೇಕು. ಈ ಥರ ಬತ್ತಿ ಮೇಲೆ ನಾವು ಇಟ್ಕೋಬೇಕು. ಇದು ದೀಪವನ್ನು ಹಚ್ಚಿದಾಗ, ಅಂದರೆ ಇವಾಗ ನೋಡಿ, ನಾನು ಸ್ವಲ್ಪ ಕತ್ತಲಲ್ಲಿ ಒಯ್ದು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಅಲ್ಲಿ ಪಕ್ಕದಲ್ಲಿ ಕರ್ಪೂರ ಕಾಣಿಸ್ತಿರ್ಬೇಕು ನಿಮಗೆ. ಈಗ ದೀಪವನ್ನು ಹಚ್ಚಿದ್ದೀನಿ, ಪಕ್ಕದಲ್ಲಿ ಕರ್ಪೂರದ ಅರಳನ್ನು ಇಟ್ಟಿದ್ದೀನಿ. ಇದನ್ನು ನೀವು ಸೊಳ್ಳೆಗಳನ್ನು ಹೋಗಲಾಡಿಸ್ಬೋದು. ಇದು ನೀವು ಓವರ್ ನೈಟ್ ಕೂಡ ಈ ಥರ ಇಟ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಇದು
ಇದು ನಾವು ಸೊಳ್ಳೆಯನ್ನು ಇಡೀ ರಾತ್ರಿ ಎಲ್ಲ ನಾವು ಸೊಳ್ಳೆ ಕಾಟದಿಂದ ನಾವು ತಪ್ಪಿಸ್ಕೋಬೋದು. ಇದರಿಂದ ನಾವು ಮಕ್ಕಳಿಗಾಗಲಿ ಅಥವಾ ನಮ್ಮ ಆರೋಗ್ಯಕ್ಕಾದರೂ ತುಂಬಾ ಅನುಕೂಲ ಆಗುತ್ತೆ. ಇದು ನೋಡಿ, ಇದು ಈ ಥರ ಇಟ್ಕೊಂಡ್ಬಿಡಿ. ಇವಾಗ ನೋಡಿ, ನಾನು ಇನ್ನೊಂದು ಟ್ರಿಕ್ಸನ್ನು ತೋರಿಸ್ತಾ ಇದ್ದೀನಿ. ಇದೇ ಕರ್ಪೂರದ ಹರಳನ್ನು, ಅಂದರೆ ನಿಮಗೆ ಕಾಣಿಸ್ತಿರಬೇಕು, ಇದೇ ಕರ್ಪೂರದ ಹರಳನ್ನು ನಾವೇನು ಮಾಡ್ತೀವಿ, ಆಲ್ಔಟು ಆಮೇಲೆ ಗುಡ್ ನೈಟು ಈ ಥರನ ಹಚ್ಕೊಂಡು ನಾವು ಸ್ವಿಚ್ಗೆ ಹಾಕ್ಕೊಂಡು ಇಟ್ಟಿರ್ತೀವಿ. ಆವಾಗ ನಮಗದು ಖಾಲಿಯಾಗಿ ಹೋಗಿರುತ್ತೆ. ಆವಾಗ ನಾವೇನು ಮಾಡಬೇಕು, ನಾನು ಇವಾಗ ಅದು ಖಾಲಿಯಾಗಿ ಎಸೆದಿದ್ದೀನಿ. ಇವಾಗ ನಾನು ಚಾರ್ಜರನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಆಲ್ಔಟ್ ಇದೆಲ್ಲ ಹಾಕಿದಾಗ ಇಲ್ಲೇನೋ ಮೆಡಿಸಿನ್ ಖಾಲಿಯಾಗಿರುತ್ತಲ್ವ, ಆವಾಗ ಇದನ್ನು ಹರಳನ್ನು ನಾವೇನು ಮಾಡಬೇಕು, ಕರ್ಪೂರದ ಹರಳನ್ನು ಇದ್ರ ಮೇಲೆ ಇಟ್ಟು ನಾವು ಸ್ವಿಚ್ಚನ್ನು ಆನ್ ಮಾಡಿದಾಗ ಇದರ ಸ್ಮೆಲ್ಲನ್ನು ಮನೆ ತುಂಬ ಆಗುತ್ತೆ. ಆವಾಗ ಕೂಡ ಸೊಳ್ಳೆನೂ ಹೋಗ್ಬೋದು. ಇದು ತುಂಬಾ ಅನುಕೂಲ ಆಗುತ್ತೆ. ಈ ಥರ ಅದು ನಮಗೆ ಆಲ್ಔಟ್ ಗುಡ್ ನೈಟ್ ಖಾಲಿ ಆದಾಗ ಈ ಥರವನ್ನು ಹಾಕೋಬಹುದು. ಪಾಸ್ಟ್ ಕಾರ್ಡು, ಇದು ಸೊಳ್ಳೆ ಬತ್ತಿ ಇವೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಇದು ತುಂಬಾ ಸುಲಭ ಅಂತಲೇ ಹೇಳ್ತೀನಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಬರೀ ನೀವು 10 ರೂಪಾಯಿದ ಕರ್ಪೂರವನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಇದು ನಮಗೆ ಒಳ್ಳೆಯ ನಿದ್ರೆ ಕೂಡ ಬರುತ್ತೆ. ಇದು ನಮಗೆ ವಾಸನೆ ಕೂಡ ತೊಗೊಂಡ್ರು ಇದು ನಮಗೆ ಅಪಾಯವಾಗಲ್ಲ ಅಂತ ಹೇಳ್ತೀನಿ. ಇವಾಗ ಇನ್ನೊಂದು ಟ್ರಿಕ್ಕನ್ನು ನೋಡೋಣ ಬನ್ನಿ. ಇವಾಗ ನೋಡಿ, ಈ ಟ್ಯಾಬ್ಲೆಟ್ ಶೀಟ್ಸ್ಗಳನ್ನು ಖಾಲಿಯಾಗಿರುತ್ತೆ. ಈ ಶೀಟ್ಸ್ಗಳನ್ನು ನಾವು ಏನು ಮಾಡಿರ್ತೀವಿ, ಎಸೆದು ಹಾಕಿಬಿಡ್ತೀವಿ. ಎಸೆದು ಹಾಕೋಕ್ಕಿಂತ ಮುಂಚೆ ನಾವು ಇದನ್ನು ಯೂಸ್ ಮಾಡಿಕೊಂಡು ಎಸೆದ್ರೆ ಇನ್ನೂ ಒಳ್ಳೆಯದಲ್ವ. ಹಾಗಾಗಿ ಇದು ಗ್ಯಾಸ್ ಸುತ್ತಕಡೆ ನಮಗೆ ಗಲೀಜನ್ನು ಅಂಟ್ಕೊಂಡಿರುತ್ತೆ. ನಾವು ಈ ಥರ ಆನ್ ಮಾಡುವಾಗ ಆಫ್ ಮಾಡುವಾಗ ಗಲೀಜನ್ನು ಅಂಟ್ಕೊಂಡಿರುತ್ತೆ. ಈ ಗಲೀಜನ್ನು ನಾವು ಹೋಗ್ಲಾಡಿಸ್ಬೇಕು. ಆಮೇಲೆ ಇದು ನಾವು ಬ್ರಷಿಂದನೂ ಮಾಡಬೇಕಂದ್ರೆ ಹೋಗೋದಿಲ್ಲ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಇದರ ಸುತ್ತಲಿರುವಂತಹ ಗಲೀಜನ್ನು ಈ ಶೀಟ್ಸ್ಗಳಿಂದ ನಾವು ತೆಗೆದು ಹಾಕ್ಬೋದು. ಅಂದರೆ ಇದು ತುಂಬಾ ಚೂಪಾಗಿರುತ್ತೆ. ಹಾಗಾಗಿ ಗಲೀಜನ್ನು ನಾವು ಇದನ್ನು ಈ ಶೀಟ್ಸ್ ಖಾಲಿಯಾಗಿರುವಂಥ ಶೀಟ್ಸ್ಗಳಿಂದ ಈ ಥರ ತಗೋಬಹುದು. ನೋಡಿ, ಇವಾಗ ನಿಮಗೆ ಕಾಣಿಸ್ತಿರಬೇಕು. ನೋಡಿ, ಈ ಥರ ಬರುತ್ತೆ. ಇದು ಕಾಣಿಸ್ತಿರಬೇಕು. ನೋಡಿ, ಇವಾಗ ಮೂಲೆಯಲ್ಲಿ ಅಂಟಿದ್ದಿರಲಿ. ನೋಡಿ, ಇವಾಗ ಇಲ್ಲಿ ಮೂಲೆಯಲ್ಲಿ ಅಂಟಿದೆ. ಇದು ಈ ಥರ ನಾವು ಬಟನ್ಸ್ಗಳಾಗಲಿ ಸ್ವಿಚ್ ಬೋರ್ಡ್ ಆಗಲಿ ಈ ಥರ ನಾವು ಇದನ್ನು ಖಾಲಿ ಶೀಟ್ಸ್ಗಳಿಂದ, ಅಂದರೆ ಟ್ಯಾಬ್ಲೆಟ್ಸ್ ಖಾಲಿ ಶೀಟ್ಸ್ಗಳಿಂದ ಈ ಥರ ಯೂಸ್ ಮಾಡ್ಕೋಬಹುದು. ಈ ಥರ ಶೀಟ್ಸ್ಗಳನ್ನು ಎಸೆಯೋಕ್ಕೆ ಹೋಗಬೇಡಿ. ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಮೂಲೆಯಲ್ಲಿರುವಂಥ ಕಸವನ್ನು, ಈ ಥರ ಗಲೀಜನ್ನು ನಾವು ಹೋಗಿಸ್ಬೋದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಟ್ರಿಕ್ಸನ್ನು ಯೂಸ್ ಮಾಡೋಣ ಬನ್ನಿ. ಇವಾಗ ನೋಡಿ, ನಾವು ಏನು ತೊಗೊಂಡಿದ್ದೀವಿ, ಪೌಡ್ರ್ ಉಪ್ಪನ್ನು ಮತ್ತು ಆಮೇಲೆ ಅರಿಶಿಣವನ್ನು ತೊಗೊಂಡಿದ್ದೀವಿ. ಅಂದರೆ ಕಿಚನಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಕಾಕ್ರೋಚ್ಗಳನ್ನು, ಆಮೇಲೆ ಇವು ಸೊಳ್ಳೆಗಳನ್ನು, ಮನೆಯಲ್ಲಿ ನಮ್ಮದು ಜಿರಳೆಗಳು ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಹಾಕ್ಕೊಂಡು ಜಿರಳೆಗಳನ್ನು ಓಡಿಸ್ಬೋದು. ಕಿಚನಲ್ಲಿ ಆಗಿರುತ್ತೆ, ಆಮೇಲೆ ರೂಮಲ್ಲಿ ಆಗಿರುತ್ತೆ, ಟೇಬಲ್ ಗಂಟಿರುತ್ತೆ. ಹಾಗಾಗಿ ಇವನ್ನು ನಾವು ಹಾಕ್ಕೊಂಡು, ಇವಾಗ ನೋಡಿ ಮನೆಯಲ್ಲಿ ಈ ಥರ ಓಪನ್ ಆಗಿದ್ದಾಗ ಈ ಜಿರಳೆಗಳು ಬರೋದು ಸಹಜ. ಹಾಗಾಗಿ ನೀವು ಇವು ಪೌಡ್ರ್ ಉಪ್ಪನ್ನು ತೊಗೊಳಕ್ಕಿಂತ ಮುಂಚೆ ಹರಳು ಉಪ್ಪಿದ್ರೆ ಇನ್ನೂ ಒಳ್ಳೆಯದು. ಇದನ್ನು ನಾವು ಈ ಥರ ಕಾಣಿಸ್ತಿರ್ಬೇಕು ನಿಮಗೆ, ಬಾರ್ಡ್ರಾಗಿ ಹಾಕಬೇಕು. ಈ ಥರ ಬಾರ್ಡ್ರಾಗಿ ಹಾಕಬೇಕು. ನಂತರ ನಾವು ಏನು ಮಾಡಬೇಕು, ಈ ಅರಿಶಿಣವನ್ನು, ಅಡುಗೆಗೆ ಉಪಯೋಗಿಸುವಂಥ ಅರಿಶಿಣವನ್ನು ಈ ಥರ ಹಾಕಿದ್ರೆ ನಮ್ಮ ಮನೆಯಲ್ಲಿರುವಂತಹ ಇರುವೆಗಳಾಗ್ಬೋದು ಅಥವಾ ಜಿರಳೆಗಳಾಗ್ಬೋದು ಬರೋದಿಲ್ಲ. ಅಂದರೆ ಇದು ವಾಸನೆಗೆ ಬರೋದಿಲ್ಲ. ಇದು ಕೂಡ ಮಾಡಿದರೂ ಕೂಡ ಹೋಗಲಿಲ್ಲ ಅಂದರೆ ನಾವು ಪೌಡ್ರನ್ನು ಯೂಸ್ ಮಾಡ್ಬೋದು. ಬಟ್ ಇದು ಮಾಡಿದ್ರೆ ಕೂಡ ಬರೋದಿಲ್ಲ. ನಮ್ಮ ಮನೆಯಲ್ಲಿ ಇವಾಗ ಕೆಂಪು ಇರುವೆ ಆಗಿರುತ್ತೆ, ಆಮೇಲೆ ಮಳೆಗಾಲಗಳಲ್ಲಿ ಇರುವೆ ಆಗೋದು ಸಹಜ. ಹಾಗಾಗಿ ಇರುವೆಗಳನ್ನು ಹೋಗಿಸ್ಬೇಕು, ಆಮೇಲೆ ಜಿರಳೆಗಳನ್ನು ಹೋಗಿಸ್ಬೇಕು ಅಂತಂದರೆ ನಾವು ಉಪಯೋಗಿಸುವಂಥದ್ದು ಯಾವುದು ಅಂತಂದರೆ ಇವಾಗ ಉಪ್ಪು ಮತ್ತು ಅರಿಶಿಣ ಇವೆರಡನ್ನು ನಾವು ಈ ಥರ ಜಿರಳೆಗಳು ಬರೋದು, ಆಮೇಲೆ ಈ ಇರುವೆಗಳ ಬರೋ ಜಾಗಗಳಲ್ಲಿ ಈ ಥರ ನಾವು ಹಾಕ್ಕೊಂಡ್ರೆ ಇರುವೆಗಳನ್ನು ಬರೋದಿಲ್ಲ, ಆಮೇಲೆ ಜಿರಳೆಗಳನ್ನು ಬರೋದಿಲ್ಲ. ಹಾಗಾಗಿ ಇದನ್ನು ಕೂಡ ನಾವು ತಡೆಗಟ್ಟಬಹುದು. ಇದು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ವಿಡಿಯೋದ ಬಗ್ಗೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ನೋಡಿ, ಮನೆಯಲ್ಲಿರುವಂತಹ ಇರುವೆಗಳು, ಜಿರಳೆಗಳು ಈ ಥರ ಓಡಿಸ್ಬೋದು, ಆಮೇಲೆ ಬರದೇ ಇರೋ ಥರ ನೋಡ್ಕೋಬಹುದು. ನಂತರ ನೀವು ಇವಾಗ ಅಂದರೆ ಕಿಚನಲ್ಲಿ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಬೇಕು. ನೋಡಿ, ಇರುವೆಗಳನ್ನು ಕೂಡ ಬರೋದಿಲ್ಲ, ಆಮೇಲೆ ಜಿರಳೆಗಳು ಕೂಡ ಬರೋದಿಲ್ಲ. ನೋಡಿ, ಕಾಣಿಸ್ತಿರ್ಬೇಕು ನೀವು. ಈ ಪೌಡ್ರ್ ಉಪ್ಪನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಹರಳು ಉಪ್ಪನ್ನು ಹಾಕಿದ್ರೆ, ಅಂದರೆ ಕಲ್ಲುಪ್ಪನ್ನು ಹಾಕಿದ್ರೆ ಇನ್ನೂ ಕೂಡ ತುಂಬಾ ಸುಲಭ. ನಾನು ಕಲ್ಲುಪ್ಪು ಇರಲಿಲ್ಲ, ಹಾಗಾಗಿ ನಾವು ಪೌಡ್ರ್ ಉಪ್ಪನ್ನು ಯೂಸ್ ಮಾಡಿದೆ. ಪರವಾಗಿಲ್ಲ, ಈ ಪೌಡ್ರ್ ಉಪ್ಪನ್ನು ಯೂಸ್ ಮಾಡಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಇವಾಗ ಈ ಥರ ನೀವು ಇರುವೆಗಳು ಹಾಗೆ ಜಿರಳೆಗಳು ಕೂಡ ಹೋಗಿಸ್ಬೋದು.
ಈ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯ ಇದೆ, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.